ಮೈಸೂರು ದಸರಾ ಸಂಭ್ರಮದ ಮಧ್ಯೆ ಕಾಂತಾರ ಹಬ್ಬ ನಡೀತಾ ಇದೆ. ಜನಮನವನ್ನ ಗೆದ್ದಿದೆ ಕಾಂತಾರ ಸಿನಿಮಾ. ಪ್ರೀಮಿಯರ್ ಶೋನಲ್ಲಿ ಎಲ್ಲಾ ಕಡೆ ಹೌಸ್ಫುಲ್ ಆಗಿತ್ತು. ಫ್ಯಾನ್ಸ್ ಪ್ರತಿಕ್ರಿಯೆ ಕೂಡ ಬಹಳ ಅದ್ಭುತವಾಗಿತ್ತು. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಇಬ್ಬರು ಬಾಲ ಕಲಾವಿದರು ಕೂಡ ನಟಿಸಿದ್ದಾರೆ. ಆ ಇಬ್ಬರನ್ನ ನಮ್ಮ ಪ್ರತಿನಿಧಿ ಗೀತಾ ಮೈಸೂರಿನಲ್ಲಿ ಮಾತನಾಡಿಸಿದ್ದಾರೆ, ನೋಡೋಣ. ಈಗ ಆಲ್ರೆಡಿ ಶೋಸ್ ಗಳನ್ನ ನೋಡಿದ್ದಾರೆ, ಪ್ರೀಮಿಯರ್ ಶೋ ಕೂಡ ನೋಡಿದಾಗಿದೆ ಅಂಡ್ ಎಲ್ಲಾ ಕಡೆನೂ ಕೂಡ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಈಗ ಕಾಂತಾರ ಮೂವಿಯಲ್ಲಿ ಕಾಂತಾರ ಚಾಪ್ಟರ್ 1 ಅಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆಗೆ ಆಕ್ಟ್ ಮಾಡಿರುವಂತಹ ಲಡ್ಡು ಲೇಖನ ಅವರು ನನ್ನ ಜೊತೆ ಇದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಮೈಸೂರು ಹುಡುಗಿ. ಹಾಯ್ ಲಡ್ಡು ಲೇಖನ. ನನಗೆ ಕಾಂತಾರ ಫಿಲಮ್ ತುಂಬಾ ಇಷ್ಟ. ಹೌದಾ? ಸೊ ಮೂವಿಲಿ ಆಕ್ಟ್ ಮಾಡಿದ್ದೀರಾ? ಆಕ್ಟ್ ಮಾಡಿದ್ದೀನಿ. ನನಗೆ ನೋಡಕ್ ತುಂಬಾ ಎಕ್ಸೈಟ್ ಆಗಿದ್ದೀರಾ? ಸೊ ಅಲ್ಲಿ ಎಷ್ಟು ದಿನ ಶೂಟಿಂಗ್ ಅಲ್ಲಿ ಇದ್ರಿ? 1.5 ವರ್ಷ. 1.5 ವರ್ಷ. ಅವಾಗ ಚಿಕ್ಕವರಾಗಿದ್ರಾ? ಸ್ವಲ್ಪ ಇವಾಗ ದೊಡ್ಡವರಾಗಿ ಹೋಗ್ಬಿಟ್ಟಿದ್ದೀರಾ? ಇಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಹೇಗಿತ್ತು ವರ್ಕ್ ಎಲ್ಲ? ಚೆನ್ನಾಗಿತ್ತು. ಓಕೆ, ಮೈಸೂರಿಂದ ನೀವು ಉಡುಪಿಗೆ ಹೋಗಿದ್ರಾ? ಇಲ್ಲ, ಕುಂದಾಪುರ ಹೋಗಿದ್ರಾ? ಸೊ ಇವಾಗ ರಿಷಬ್ ಸರ್ ಹುಟ್ಟಿದ ಊರು, ಅದಕ್ಕೆ. ಹೌದಾ? ಓಕೆ, ಇವಾಗ ನೀವು ಏನ್ ಪಾತ್ರ ಮಾಡಿದ್ರಿ? ರಿಷಬ್ ಸರ್ ತಮ್ಮನ ಮಗಳು ಪಾತ್ರ. ಸೊ ಇವಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಹೋಗ್ತಿದ್ದೀರಾ? ಅಮ್ಮ ಅಪ್ಪನ ಸಪೋರ್ಟ್ ಹೇಗಿತ್ತು ಮೂವಿಗೆ? ತುಂಬಾ ತಗೊಂಡು ಹೋಗಿದ್ವಿ, ಆಡಿಷನ್ ಕೊಟ್ಟೆ ಹೋಗಿದ್ವಿ. ಆಮೇಲೆ ರಿಷಬ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದು. ಮೂವಿ ನೋಡಕ್ ತುಂಬಾ ಎಕ್ಸೈಟೆಡ್ ಆಗಿದೆ. ಸೂಪರ್. ಸೊ ಆಲ್ ದ ಬೆಸ್ಟ್. ನೀವು ಮಾಡಿದ್ದೀರಾ? ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಸಾನ್ವಿ ಪಿ ಅಂತ. ಓಕೆ, ನೀವು ಯಾವ ತರ ಏನ್ ರೋಲ್ ಮಾಡಿದ್ದೀರಾ? ನಾನೆಲ್ಲ ಫ್ಯಾಮಿಲಿ ಇರ್ತಾರಲ್ಲ, ಆ ಫ್ಯಾಮಿಲಿಲಿ ಒಬ್ರು ಮಗಳಾಗಿರ್ತೀನಿ. ಹೇಗಿತ್ತು ಶೂಟಿಂಗ್? ಚೆನ್ನಾಗಿತ್ತು. ನಂಗೆ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಶೂಟಿಂಗ್ ಬಗ್ಗೆ. ಬಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಹೇಗಿತ್ತು ಮೇಡಮ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಎಲ್ಲಾ ಕಡೆ ರಿಲೀಸ್ ಆಗಿದೆ, ನಿಮ್ಮ ಮಗಳು ಕೂಡ ಆಕ್ಟ್ ಮಾಡಿರುವಂತದ್ದು, ಏನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ರಿಷಬ್ ಸರ್ ನಮಗೆ ಈ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮಂಥವರೆಲ್ಲ ಒಂಥರ ಅವ್ರ ಜೊತೆಲಿ ನಿಂತ್ಕೊಳ್ಳೋಕ್ಕೂ ಕಷ್ಟ, ನಮ್ಮಂಥವರೆಲ್ಲ ಅಂಥದ್ರಲ್ಲಿ ನಮ್ಮಿಬ್ರು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಷ್ಟು ದೊಡ್ಡ ಸೆಟ್ಟು, ಅಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ 3 ವರ್ಷದ ಪರಿಶ್ರಮ ಅಂತಾನೆ ಹೇಳ್ಬೋದು. ಸೊ ಅಂಥದ್ರಲ್ಲಿ ಈಗ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಿದೆ ಅಂಡ್ ಒಳ್ಳೆ ಓಪನಿಂಗ್ ಅನ್ನ ಕೂಡ ಪಡೆದಿದೆ. ಅಂತ ಒಂದು ಹೆಮ್ಮೆ ಪಡುವಂತಹ ಸಿನಿಮಾದಲ್ಲಿ ನಿಮ್ಮಿಬ್ರು ಮಕ್ಕಳು ಕೂಡ ಆಕ್ಟ್ ಮಾಡಿರುವಂತದ್ದು. ಸೊ ನೀವ್ ಎಷ್ಟು ದಿನ ಹೋಗಿದ್ರಿ ಶೂಟಿಂಗಿಗೆ? ಮೇಡಮ್ ತುಂಬ ದಿನ ಹೋಗಿದ್ದೀವಿ, ಬಟ್ ಆದರೆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸ್ಗಳೇ ಇಲ್ಲ. ಅಷ್ಟು ನಮಗೆ ತುಂಬ ಇಷ್ಟ ಆಗಿದೆ. ರಿಷಬ್ ಸರು, ಪ್ರಗತಿ ಮ್ಯಾಮು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳಿಗೋಸ್ಕರ. ತುಂಬ ಖುಷಿ ಆಗುತ್ತೆ ಮೇಡಮ್. ಮೂವಿ ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು. ನನಗೆ ಚಿಕನ್ ಮಾಡ್ಕೊಡ್ತೀನಿ ಬಾ. ರಿಷಬ್ ಸರ್ ಹೇಳಿದ್ರು ಚಿಕನ್ ನೋಡಿ ಬಾ ಮನೇಲಿ ಅಂತ ಹೇಳಿದ್ರು. ಪ್ರಗತಿ ಮೇಡಮ್ ಇನ್ನೇನು ಹೇಳಿದ್ರು? ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಅವ್ರು ನನಗೆ ಮಾಡ್ಕೊಟ್ಟಿದ್ರು. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಂದರೆ ಅವ್ರು ನಂಬರ್ ಕೊಟ್ಟರು. ಆಮೇಲೆ ಅವರು ಚಾಕ್ಲೇಟ್ಸ್ ಕೊಡ್ತಾರೆ ನನಗೆ. ಆ ಚಾಕ್ಲೇಟ್ಸ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಸೋ ಸ್ವೀಟ್. ಅವ್ರ ಮಕ್ಳುಗಳ ಜೊತೆ ಎಲ್ಲ ಆಟ ಆಡ್ತಿದ್ರಾ? ಆಟ ಆಡ್ತಿದ್ವಿ. ಅವ್ರ ಮಕ್ಳು ಒಂದ್ಸರಿ ಸೆಟ್ಟಿಗೆ ಕರ್ಕೊಂಡು ಬಂದಿದ್ರು. ಸೊ ಯಾರು ಈಗ ರಿಷಬ್ ಸರ್ ಇಷ್ಟ ಆಗ್ತಾರಾ, ಪ್ರಗತಿ ಮ್ಯಾಮ್ ಇಷ್ಟ ಆಗ್ತಾರಾ ನಿಮ್ಗೆ? ರಿಷಬ್ ಸರ್ ಇಷ್ಟ ಆಗ್ತಾರೆ. ಸೂಪರ್, ಆಲ್ ದ ಬೆಸ್ಟ್. ಆಯ್ತಾ ಇಬ್ರಿಗೂ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇವರಿಬ್ರು ಕೂಡ ಕಾಂತಾರ ಚಾಪ್ಟರ್ 1 ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಮೈಸೂರಿನ ಮಕ್ಕಳು. ಸೊ ರಿಷಬ್ ಶೆಟ್ಟಿ ಸರ್ ಅಂದ್ರೂ ಇಷ್ಟ, ಪ್ರಗತಿ ಮೇಡಮ್ ಅಂದ್ರೂ ಇಷ್ಟ ಅಂತ ಹೇಳೋ ಇವರು ಇವತ್ತು ದೊಡ್ಡ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಅವರಿಬ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ಇನ್ನು ಮಾಗಡಿ ರೋಡ್ ಪ್ರಸನ್ನ ಥಿಯೇಟರ್ನಿಂದ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿಯಾಗಿರುವಂತಹ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನೋದು ಬಹಳ ಅಭಿಮಾನಿಗಳ ಒಂದು ಆಸೆ ಆಗಿರುತ್ತೆ. ಅದರಲ್ಲೂ ಕಾಂತಾರ ಈಗಾಗಲೇ ಪ್ರೀಮಿಯರ್ ಶೋನಲ್ಲೇ ಅಷ್ಟು ಒಳ್ಳೊಳ್ಳೆ ಒಪಿನಿಯನ್ಸ್ ವ್ಯಕ್ತವಾಗ್ತಾ ಇದೆ. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಯಾವ ರೀತಿ ಇದೆ ಅಂತ? ಎಸ್ ಚೈತ್ರ, ದೈವದ ಕಥೆಯನ್ನೇಳಿ ಕಾಂತಾರದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟಿದ್ದಂತಹ ರಿಷಬ್ ಶೆಟ್ಟಿ ಮತ್ತೆ ಅದೇ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಲ್ಲಿ ಪಂಜುರ್ಲಿ ದೈವದ ಕಥೆಯನ್ನು ಹೇಳಿದಂಥ ರಿಷಬ್ ಶೆಟ್ಟಿ ಈಗ ಗುಳಿಗ ದೈವದ ಕಥೆಯನ್ನು ಹೇಳುವ ಮುಖಾಂತರ ಪ್ರೇಕ್ಷಕರನ್ನು ರಂಜಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಸದ್ಯಕ್ಕೆ ನಾನೀಗ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಇರುವಂಥದ್ದು. ಸೊ ಈಗ ಆಲ್ರೆಡಿ ಶೋ ಶುರುವಾಗಿದೆ, ಪ್ರೇಕ್ಷಕರು ಕೂಡ ಬರ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಸೊ ಬೆಳಿಗ್ಗೆ 6 ಗಂಟೆ ಆದರೂ ಕೂಡ ಮಕ್ಕಳು ಮರಿ ಹೆಣ್ಮಕ್ಳು ಕೂಡ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬರ್ತಾ ಇರುವಂಥದ್ದು ನಾವು ನೋಡ್ತಿದ್ದೀವಿ. ಒಂದು ಎಕ್ಸೈಟ್ಮೆಂಟಲ್ಲಿ ಜನ ಬರ್ತಾ ಇರುವಂಥದ್ದು. ಏನಕ್ಕೆ ಅಂದರೆ ಕಾಂತಾರ ಯಾವ ರೀತಿಯಾದಂಥ ಒಂದು
ಸಿನಿಮಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ದೈವದ ಕಥೆಯನ್ನು ಮುಖಾಂತರ ಪ್ರೇಕ್ಷಕರನ್ನು ರಂಜಿಸಿದಂಥ ಈ ಒಂದು ಸಿನಿಮಾದಲ್ಲಿ ಎರಡನೇ ಬರೀ ಪ್ರಯತ್ನದಲ್ಲಿ ರಿಷಬ್ ಶೆಟ್ಟಿ ಯಾವ ರೀತಿಯಾಗಿ ಮಾಡಿರ್ತಾರೆ, ಇಲ್ಲಿ ಕಾಂತಾರ ಶಿವ ಯಾವ ರೀತಿಯಾದಂಥ ಒಂದು ದರ್ಶನದಲ್ಲಿ ಇರ್ತಾರೆ ಅನ್ನುವಂಥ ಒಂದು ಕುತೂಹಲ ಪ್ರೇಕ್ಷಕರಲ್ಲಿತ್ತು. ಸೊ ಅದೇ ರೀತಿಯಾಗಿ ಈಗ ಬೆಳಿಗ್ಗೆ 6:30ಕ್ಕೆ ಇಲ್ಲಿ ಆಲ್ರೆಡಿ ಕೂಡ ಒಂದು ಥಿಯೇಟ್ರಿಗೆ ಬಂದು ಜನ ಒಂದು ಸಿನಿಮಾವನ್ನು ನೋಡೋದಕ್ಕೆ ಸೊ ಬರ್ತಿರುವಂಥದ್ದು. ಈಗ ಆಲ್ರೆಡಿ ಸಿನಿಮಾದು ಶುರುವಾಗಿದೆ. ಸೊ ಥಿಯೇಟ್ರ್ ಒಳಗಡೆ ಜನರು ಹೋಗಿದ್ದಾರೆ. ಸೊ ಬಂದು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕು. ಈಗ ಆಲ್ರೆಡಿ ನೀವು ಹೇಳಿದಾಗೆ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ನೆನ್ನೆ ನಡೆದಿದ್ದಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ಬಹುತೇಕ ಎಲ್ಲ ಕಡೆ ಕೂಡ ಹೌಸ್ಫುಲ್ ಆಗಿತ್ತು. ಇವತ್ತು ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಸೊ ಬಹುತೇಕ ಹೆಚ್ಚು ಕಡಿಮೆ ಕರ್ನಾಟಕದಲ್ಲೇ 350ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇವತ್ತು ಕಾಂತಾರ ರಿಲೀಸ್ ಆಗ್ತಾ ಇರುವಂಥದ್ದು. 350 ಚಿತ್ರಮಂದಿರಗಳಲ್ಲಿ ಒಂದು ದಿನಕ್ಕೆ ಇವತ್ತು 5 ಶೋಗಳಿದೆ. 5 ಶೋಗಳಲ್ಲಿ ಎಲ್ಲ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ನಿನ್ನೆ ಒಂದೇ ದಿನದಲ್ಲೇ ಇವತ್ತಿನ ಟಿಕೆಟ್ಗಳಿಗಾಗಿ 32 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದೆ. ಇದು ಒಂದು ರೀತಿ ಕಲೆಕ್ಷನ್ ವಿಚಾರದಲ್ಲಿ ಕಾಂತಾರ ಒಂದು ಹೊಸ ಅಧ್ಯಾಯನೇ ಬರೆದಿದೆ ಅಂತ ಅನ್ಬೋದು. ಈ ಮೊದಲ ಅಧ್ಯಾಯದಲ್ಲಿ ಟಿಕೆಟ್ ವಿಚಾರದಲ್ಲೂ ಕೂಡ ಒಂದು ಹೊಸ ಅಧ್ಯಾಯವನ್ನು ಕ್ರಿಯೇಟ್ ಮಾಡಿರುವಂತಹ ಕಾಂತಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ದಾಖಲೆಯನ್ನು ಬರೀತೆ ಅನ್ನುವಂಥದ್ದನ್ನ ನಾವು ಕುತೂಹಲದಿಂದ ನೋಡಬೇಕು. ಏನಕ್ಕೆಂದರೆ ಅಲ್ಲಿ ಪಂಜುರ್ಲಿ ದೈವದ ಕೃಪೆ ರಿಷಬ್ ಶೆಟ್ಟಿ ತಂಡಕ್ಕೆ ಇತ್ತು. ಇಲ್ಲಿ ಅದೇ ರೀತಿಯಾಗಿ ಗುಳಿಗ ದೈವದ ಕೃಪೆ ಯಾವ ರೀತಿಯಾಗಿ ರಿಷಬ್ ಶೆಟ್ಟಿ ಮತ್ತು ತಂಡದ ಒಂದು ಶ್ರಮಕ್ಕೆ ಯಾವ ರೀತಿಯ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಚೈತ್ರ, ಧನ್ಯವಾದ ಸತೀಶ್ ತಮ್ಮ ಮಾಹಿತಿಗಾಗಿ.